ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಬೆಳಗ್ಗೆಯಿಂದ ಸ್ವಿಗ್ಗಿ ಮಾಡಿದೆ, ಸರ್ಜ್ ಕೊಡ್ತಾಯಿಲ್ಲ ಅಂತ ಡ್ಯೂಟಿ ಆಫ್ ಮಾಡಿಬಿಟ್ಟು ಮಾಡ್ಯಾದ್ಬಿಟ್ಟು ಟಿಫನು ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಇವಾಗ ಎದ್ದುಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನ 2:15 ಗಂಟೆ ಆಗಿದೆ ಆಲ್ಮೋಸ್ಟ್ ಟೈಮ್ಸು. ಇವಾಗ ಓಲಾ ಉಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇ ಪಿಕಪ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ಯಲಹಂಕ BSF ಬಿದ್ದೈತೆ. ಆಲ್ಮೋಸ್ಟು ಎಷ್ಟು ಅಮೌಂಟ್ 170 ರೂಪಾಯಿ ಕೊಟ್ಟಿದ್ದ. ನೋಡೋಣ ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗ್ತಾಯಿದ್ದೀನಿ. ಇವಾಗ ಪಿಕಪ್ಗೆ ಗಂಗಮ್ಮ ಸರ್ಕಲ್ಗೆ ಹೋಗ್ಬೇಕು. ಗಂಗಮ್ಮ ಸರ್ಕಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ರೀ ಗೈಸು. ಮೊದಲನೇ ಪಿಕಪ್ ಹತ್ರ ಬಂದಿದ್ದೀನಿ ಮಧ್ಯಾಹ್ನ 2:15 ಗಂಟೆಗೆ. ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ನಂತರ ಇವರೇ ಅನಿಸುತ್ತೆ, ನನ್ನ ಪ್ರಕಾರ BSFದವರು ಅವರೇ ನಿಂತ್ಕೊಂಡವ್ರು ಅನಿಸುತ್ತೆ. ನಿಮ್ದೇನಾ ಸರ್? ಬನ್ನಿ, ಇದ್ಯಾವುದು? ಒಂದು ನಿಮಿಷ. ಇದೇನು ಗೈಸ್, ಇದು ಓಪನ್ ಆಗಿ ಗೊತ್ತಾಗ್ತಲ್ಲ ನನಗೆ. ಇದು ಯಾವ ಥರ ಲಿಕ್ವಿಡ್ ಲೊಕೇಶನ್ ಸ್ಟಾರ್ಟ್ ಟ್ರಿಪ್ಪು ಸರ್. OTP 5149 ವೆರಿಫೈ ಸ್ಟಾರ್ಟು. ಹಾಂ ಕೊಡಿ. ಯಾವುದು? ಈ ಬ್ಯಾಗ್? ಓಕೆ ಓಕೆ, ನನ್ನ ಬ್ಯಾಗಾ? ಹೌದಾ? ಯಾವುದು ಎಲ್ಲಿ ಅಂತ ಗೊತ್ತಿಲ್ಲ ಗೈಸ್. ನೋಡೋಣ ಇರಿ ಒಂದೇ ನಿಮಿಷ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? 19 ಕಿಲೋಮೀಟ್ರ್. ಅಬ್ಬಬ್ಬಬ್ಬ, ಚಾನ್ಸು. ಎಲ್ಲಿದು? ಈ ಬ್ಯಾಕ್ ಸೈಡ್ ಒಳಗಡೆನಾ ಸರ್? ಮಣಿಪಾಲ್ ಹಾಸ್ಪಿಟಲ್ ಹತ್ರನಾ? ಅದು ಇದರಿಂದ ಗೋವಿಂದಪುರಂ ಕ್ಯಾಂಪಸ್ ಒಳಗಡೆ ಬಿಡಲ್ವಲ್ಲ ಸರ್ ನಮಗೆ? ಹಾಂ ಹೌದಾ? ಯಾಕಂದರೆ ಮೇನ್ ರೋಡಲ್ಲೇ ಒಳಗಡೆ ಬಿಡಲ್ವಲ್ಲ, ಅದಕ್ಕೆ ಕೇಳಿದ್ದು. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ರೀ. ಮುಂದೆನಾ ಗೈಸ್? ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಮಣಿಪಾಲ್ ಕ್ಯಾಂಪಸ್ ಹತ್ರ. ಬನ್ನಿ, ಇಲ್ಲೇನಾ ಎಂಡ್ ಟ್ರಿಪ್ಪು? ಎಸ್. ಟೋಟಲ್ ಬಿಲ್ಲಿಂಗ್ ಎಷ್ಟಪ್ಪ ಆಯ್ತು ಅಂದರೆ ಇರಿ ನೋಡೋಣ ಸರ್. 179 ಸರ್. ಹೌದು, SRJ ಕನ್ನಡಿಗ ಅಂತ ಸರ್. ನಿಮಿಷ. 179 ಎಂಡ್ ಟ್ರಿಪ್ಪು. ಕ್ಯಾಶ್ ಕಲೆಕ್ಟೆಡು. ಸಬ್ಮಿಟು ಆಗಿದೆ. ಹಾಂ ಓಕೆ. ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬ್ ಸರ್. ಯೂಟ್ಯೂಬಲ್ಲಿ ಓಪನ್ ಮಾಡಿದ್ದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ಬಾಯ್. ಬನ್ನಿಗೆ ಇದನ್ನಾಯಿತು ಕಸ್ಟಮರ್ ಡ್ರಾಪ್ ಕೊಟ್ಟೆ. ಇವಾಗ ಇಲ್ಲಿಂದ ಯಾವ್ದಾದ್ರು ಒಂದು ರ್ಯಾಪಿಡೋ ಗಿಪಿಡ್ ಹಾಕ್ಕೊಂಡು ಹೋಗಿಬಿಡೋಣ. ಏನಂತಾರೆ ಗೈಸು? ಇವಾಗ ಓಲಾ ಅಂತರೂ ಓಪನ್ ಮಾಡಿದ್ದೇ ಐತೆ. ಇವಾಗ ಮಾಡೋದು ರ್ಯಾಪಿಡೋ. ಅಣ್ಣ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ, ನಾನು ಕ್ಯಾಬ್ ಬುಕ್ ಮಾಡ್ರಿ ಅಣ್ಣ. ಕೈ ಮಾಡಿದ್ರೆ ಹೆಂಗಣ್ಣ? ಅಲ್ಲಿವರೆಗೂ ಫ್ರೀದಲ್ಲಿ ಕರ್ಕೊಂಡೋದ್ರೆ ಹೆಂಗು? ಅಲ್ಲಿ ಅಣ್ಣ ಮಾಡ್ಗಳು ಕೈ ಮಾಡ್ತಾವ್ರೆ. ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಆದರೆ ಏನು ಮಾಡಲಿ, ರ್ಯಾಪಿಡೋ ಮಾಡೋಕ್ಕೆ ಬಂದಿದ್ದೀನಲ್ಲ. ಇಲ್ಲಿದ್ರೆ ರ್ಯಾಪಿಡೋ ಓಪನ್ ಆಲ್ಮೋಸ್ಟ್ ಬಿದ್ದರೂ ಬೀಳ್ಬೋದು, ಹೇಳೋಕ್ಕೆ ಬರೋಲ್ಲ. ಮಣಿಪಾಲಿಂದ ಇದನ್ನು ಆನಾದರೂ ಆಗಲು ಆನ್ ಆಗಿದೆ. ನೋಡೋಣ ಗೈಸ್ ಇವಾಗ ಎಲ್ಲಿ ಬೀಳುತ್ತೆ ಅಂತ ರ್ಯಾಪಿಡೋದು. ಇಲ್ಲೆಲ್ಲರ ಸೈಡಲ್ಲಿ ನಿಂತ್ಕೊಂಡು ಬಿಡ್ತೀನಿ. ಯಾವುದೋ ಬಿತ್ತು ಗೈಸ್, RTO ರಾಜಾಜಿನಗರ ಬಿತ್ತು ಗೈಸ್. ಯಾವುದೋ ಒಂದು ಎತ್ತಾಕೊಂಡಿದ್ದಾರೆ ಅಲ್ಲಿ ಒಟ್ಟಿನಲ್ಲಿ. ಇರಿ ಕಸ್ಟಮರ್ ಕಾಲ್ ಮಾಡಿಬಿಡೋಣ ಗೈಸ್. ಯಾವುದೋ ಎಲ್ಲಿ ಒಳಗಡೆ ಬಿದ್ದಿರೋದು. ಇರಿ ಕಾಲ್ ಮಾಡಿಬಿಡೋಣ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಗೇಟ್ ಹತ್ರ ಬರೋಕ್ಕೆ ಹೇಳೋಣ. ಯಾಕಂದರೆ ಲೊಕೇಶನ್ ಒಳಗಡೆ ಇದೆಯಲ್ಲ, ಅದಕ್ಕೆ ಇಲ್ಲಿಂದ ಒಂದು ತೊಗೊಂಡು ಹೋಗ್ಬಿಡೋಣ. ಅಣ್ಣ ಬಾಂಡ್ ಬೋಸ್ದವ್ರು ಏನು ಈ ಥರ ಹೊಡಿತಾರೆ. ಇರಿ ಸಿಗ್ತೀನಿ ಗೈಸ್. ಪಿಕಪ್ ಮಾಡ್ಕೊಂಡು ಬಾಗ್ನೂರು ಯಾವುದಿದ್ದು ಕೋಗಿಲೆ ಕ್ರಾಸ್ ಹತ್ರ ಬಂದಿದ್ದೀನಿ. ಇನ್ನೂ 14 ಕಿಲೋಮೀಟ್ರ್ ಐತೆ ಗೈಸ್. ಇಲ್ಲಿ ಚೂರು ಟ್ರಾಫಿಕ್ ಇರೋದು ಅಷ್ಟೇ. ಓರೆಂಟ್ ಮಾಲ್ ಮುಂದೆನೇ ಡ್ರಾಪ್ ಇರೋದು. ಪರವಾಗಿಲ್ಲ ಬಂದಿದ್ದೀನಿ. ಅಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಇಲ್ಲಿ ಬಾಗ್ನೂರು ಕ್ರಾಸ್ ರೋಡ್ ಹತ್ರ ಸಿಕ್ಕಾಪಟ್ಟೆ. ಅಲ್ಲಿ ಸರ್ವಿಸ್ ರೋಡ್ ಬೇರೆ, ಬ್ರಿಡ್ಜ್ ಬೇರೆ, ಪೊಲೀಸರು ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ರಲ್ಲ, ಅದಕ್ಕೆ ಇದು ಗೈಸ್. ಇವಾಗ ಓರೆಂಟ್ ಮಾಲ್ ಹತ್ರ ಬಂದಿದ್ದೀನಿ. ಟೈಮಿಂಗ್ ಆಲ್ಮೋಸ್ಟು 3:54 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ. 193 ರೂಪೀಸ್ ಏನಾಗಿತ್ತು. ನಾನು ಕಂಪ್ಯೂಟರ್ ಬಿಟ್ಟು 200 ಕೇಳಿಬಿಟ್ಟೆ. ಇದ್ರೆ ಚೋಡ್ದು ಮೇಡಮ್ ಎಂಟ್ರೆನ್ಸಾ? ಬನ್ನಿಗೆ ಕಸ್ಟಮರನ್ನು ಬಿಟ್ಬಿಡೋಣ ಬೇಗ, ಯಾಕಂದ್ರೆ ಮತ್ತೆ ಪ್ರಾಬ್ಲಮ್ ಬೇಡಲ್ವ. ಇದ್ರೆ ಚಡ್ದು
ಬನ್ನಿ ಗೈಸ್ ಹೆಲ್ಮೆಟರ್ ತೊಗೊಂಡು ಹೋಗ್ಬಿಡೋಣ. ಓಕೆ ಮೇಡಮ್, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಬಂದುಬಿಟ್ಟೆ. ಕಸ್ಟಮರ್ ಕಡೆಯಿಂದ ಅಡ್ವಾನ್ಸೇ ಪೇ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ. ಆಮೇಲೆ ಇಲ್ಲಿ ಆಟೋದವರು ಅದು ಕಿರಿಕಿರಿ ಬೇಡ ಅಂತ ಅನ್ಕೊಂಡು ಅಡ್ವಾನ್ಸೇ ಪೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಾದ್ರು ಒಂದು ಟ್ರೀ ಕೊಡಿಸ್ಬೇಕಲ್ಲ ಗೈಸ್, ದುಡಿಬೇಕಂದ್ರೆ. ಇರಿ ಗೈಸ್, ಮತ್ತೆ ಲಾಗಿನ್ ಮಾಡಿಬಿಡ್ತೀನಿ. ಎಲ್ಲ ಆಪ್ಷನ್ಸು ಎಲ್ಲ ಆಫ್ ಮಾಡಿಬಿಟ್ಟಿದೆ. ಆದರೆ ಕ್ಯಾಶ್ ಆನ್ ಡೆಲಿವರಿಗೆ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇತ್ತಲ್ಲ, ಅದಕ್ಕೆ ಇವಾಗ ಮತ್ತೆ ಲಾಗಿನ್ ಮಾಡಿಬಿಡೋಣ. ಇವಾಗಿರಿ ಓಲಾ ಊಬರ್ ಮಾಡ್ಕೊಂಡ್ಬಿಡೋಣ ಫಸ್ಟ್. ಯಾಕಂದ್ರೆ ಜಾಸ್ತಿ ದುಡ್ಡು ಕೊಡ್ತಾನೆ ಓಲಾ ಊಬರಲ್ಲಿ ಅಂತೂ ಬೆಜ್ಜಾನ್ ದುಡ್ಡು ಕೊಟ್ಬಿಡ್ತಾನೆ. 58 ಶೇಷಾದ್ರಿಪುರಂ, ಇದು ಯಾವುದು ರಾಜಾಜಿನಗರ್ 13 ಕಿಲೋಮೀಟ್ರಾ. ಶೇಷಾದ್ರಿಪುರಂ 58 ರೂಪಾಯಿ ಕೊಡ್ತಾಯಿದ್ದೀನಿ ಗೈಸ್ ನೋಡಿ. ಪರವಾಗಿಲ್ಲ, ಊಬರ್ ನೋಡಿಬಿಡೋಣ. ಊಬರ್ ಲಾಗಿನ್ ಆಗಿಬಿಡೋಣ. ಹಾಗೆ ಗೋ ಆನ್ಲೈನ್. ಇರಿ ಗೈಸ್, ಸಿಗ್ತೀನಿ ಯಾವ್ದಾರು ಬಿದ್ದ ಮೇಲೆ. ಗೈಸ್ ಇವಾಗ ಆಲ್ಮೋಸ್ಟ್ ಟೈಮಿಂಗ್ಸು 5 ಗಂಟೆ ಆಗಾಗ ಬಂತು. ಇವಾಗ ಒಂದು ಎಲ್ಲಿ ಓಲಾದಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಎತ್ಕೊಂಡಿದ್ದೀನಿ. ಎಲ್ಲಿ ಹೆಗ್ನಳ್ಳಿ ಕಡೆ, ಹೆಗ್ನಳ್ಳಿಲೋ ಎಲ್ಲಿ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಪಿಕಪ್ ಅಂದ್ರೆ ತೊಗೊಂಡಿದ್ದೆ. ಆಲ್ಮೋಸ್ಟ್ ಬೀಳ್ತಾಯಿತ್ತು. ಅವ್ರು ಕನ್ಫರ್ಮ್ ಮಾಡಿ ನಮ್ಮ ಮ್ಯಾನೇಜರ್ ಜೊತೆ ಅಂತ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಯಾವ ಮ್ಯಾನೇಜರಪ್ಪ ಅಂದರೆ ಇಲ್ಲಿ ಶೆಲ್ಲಲ್ಲಿ ಓರೆಂಟ್ ಮಾಲ್ ಹತ್ರ ಇದೆಲ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ನಾನು ಮುಂಚೆ ಕೆಲಸ ಮಾಡಿದ್ನಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಅವ್ರು ಹೇಳ್ತಾಯಿದ್ರು ಯಾರಾದರೂ ಹುಡುಗರು ಇದ್ದರೆ ನೋಡಿ ಅಂತ. ಯಾರಾದರೂ ಶೆಲ್ಲಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು ಇದ್ದರೆ ನೋಡಿರಿ, 13,000 ರೂಪಾಯಿ ಸಂಬಳ ಕೊಡ್ತಾರೆ. ESI ಇರುತ್ತೆ, PF ಇರುತ್ತೆ, 2 ಟೈಮ್ ಊಟ ಇರುತ್ತೆ. ಶಿಫ್ಟು ನಿಮ್ಗೆ ಯಾವ ಶಿಫ್ಟ್ ಬೇಕು ಹೇಳಿ, ಬೆಳಗ್ಗೆ ಬೇಕಾದ್ರೆ ಬೆಳಗ್ಗೆ, ಮಧ್ಯಾಹ್ನ ಬೇಕಾದ್ರೆ ಮಧ್ಯಾಹ್ನ, ಸಂಜೆ ನೈಟು, ಆಮೇಲೆ ನೈಟ್ ಶಿಫ್ಟ್ ಬೇಕಾದ್ರೆ ನೈಟು. ಹುಡುಗರು ತೊಗೋತಾರೆ, ಹೆಣ್ಮಕ್ಳು ತೊಗೋತಾರೆ. ಆದರೆ ಸ್ಟಾರ್ಟಿಂಗ್ ಬಂದವ್ರಿಗೆ 13,000, ಆಮೇಲೆ 6 ತಿಂಗಳಿಗೆ ಇದ್ರೇನೋ ಜಾಸ್ತಿ ಆಗುತ್ತೆ ಅಂದರು. ಸ್ಟಾರ್ಟಿಂಗ್ ಮಾತ್ರ 13,000 ರೂಪಾಯಿ ಸಂಬಳ ಇದೆ ನೋಡಿ. ಯಾರಾದರೂ ಇದಕ್ಕೆ ಬರೋ ಇರೋದ್ರೆ ಕಾಲ್ ಮಾಡಿರಿ. ಈ ನಂಬರ್ ಕೆಳಗಡೆ ಒಂದು ನಂಬರ್ ಹಾಕಿರ್ತೀನಿ, ಡೈಲ್ ಮಾಡಿರಿ. ಆ ಮ್ಯಾನೇಜರ್ ನಂಬರ್ನ ಸತೀಶ್ ಸರ್ ಅಂತ ಇರ್ತಾರೆ, ಅವ್ರ ನಂಬರನ್ನು ಡೈಲ್ ಮಾಡಿರಿ ಅಂತ ಹೇಳ್ತೀನಿ. ನೋಡೋಣ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇದು ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಆಗಿತ್ತು ಅಂದರೆ 86 ರುಪೀಸ್. ಫೋನ್ಪೇ ಹಾಂ 86. ಬನ್ನಿ ಗೈಸು, ಒಂದು 2 ಆರ್ಡ್ರ್ ಕೊಟ್ಟಿದ್ದೀನಿ. ಆಲ್ಮೋಸ್ಟು ಇನ್ಸೆಂಟಿವ್ ಬೇರೆ 30 ರೂಪಾಯಿ ಬರುತ್ತೆ. ಓಕೆ, ಇನ್ಸೆಂಟಿವ್ ಬೇರೆ ಎಷ್ಟು ರೂಪಾಯಿ ಬರುತ್ತೆ ಅಂದರೆ ಬೈಕದು 2 ಹೊಡೆದಿದ್ದೀನಿ. ಸಾರಿ 4 ಆರ್ಡ್ರ್ ಹೊಡೆದ್ರೆ ಇವಾಗ 2 ಆರ್ಡ್ರ್ ಆಯಿತಾ? ಟೋಟಲ್ ಅರ್ನಿಂಗ್ಸ್ 2 ಇದನ್ನಾಯಿತು. ಪರವಾಗಿಲ್ಲ. ಬನ್ನಿ ಇವಾಗ ಮತ್ತೆ ರ್ಯಾಪಿಡೋ ಅದು ಓಪನ್ ಮಾಡ್ಕೊಂಡು ಸಿಗ್ತೀನಿ. ಇದು ಇವಾಗ ಹೆಗ್ನಳ್ಳಿ ಕ್ರಾಸ್ ಒಳಗಡೆ ಒಂದು ಹೊಲದಲ್ಲಿ ಬಿದ್ದೈತೆ. ಬಂದಿದ್ದೀನಿ, ಎಲ್ಲಂತ ಗೊತ್ತಿಲ್ಲ. ಕಸ್ಟಮರು ನೋಡೋಣ ರೀ, ಹಾರು ನೋಡ್ಯಾನ. ಯಾರಪ್ಪ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡಿಬಿಡೋಣ ಫಸ್ಟಿಗೆ. ಪಾರ್ಟ್ನರ್ ಇದರೆಲ್ಲ ಕಾಲ್ ಕಸ್ಟಮರು. ಇರಿ ಒಂದು ನಿಮಿಷ, ಕಾಲ್ ಮಾಡಿಬಿಡ್ತೀನಿ. ಎಲ್ಲಿವ್ರಂತ ಗೊತ್ತಿಲ್ವಲ್ಲ. ಓಲಾದಲ್ಲಿ ಬಿದ್ದುಬಿಟ್ಟೈತೆ ಗೈಸ್. ಹಲೋ ಮೇಡಮ್, ಪಿಕಪ್ ಹತ್ರ ಬಂದಿದ್ದೀನಿ ಮೇಡಮ್. ಹಲೋ, ಲೊಕೇಶನ್ ಪೇ ಮೇಡಮ್. ಹಲೋ, ಹಾಂ, किस साइड ये संगम का संगम ट्रेलर है ना इधर है। ओ ऊपर आने का है। हाँ आ गए ना, आगे आने का है। स्टेट हाँ, किधर हो? हाँ मिडल में आ गया हूँ। हाँ है ना, इधर ही हूँ, आ जाओ। ಓಕೆ ಜಲ್ದಿ ಬನ್ನಿ ಗೈಸು. ಇಲ್ಲಿಂದ ಇವಾಗ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೋಗೋಣ. ಬರ್ತಾರಂತೆ, 2 ನಿಮಿಷ ವೇಟ್ ಮಾಡಿ ಅಂತ ಹೇಳೋರೆ. OTP 6842. ಬನ್ನಿ ಗೈಸು. ಎಲ್ಲಿ ಡ್ರಾಪು? ಹಾಂ ಎಸ್ ಮೇಡಮ್. ಡ್ರಾಪ್ಗೆ ರಾಜಾಜಿನಗರ ಏನಾ, ನವರಂಗ? ಯಾವ ಕಡೆಯಿಂದ ಹೋಗೋಣ ಗೈಸು? ಓಕೆ ಬೇಟ ಮೇಡಮ್. ಬನ್ನಿ ಗೈಸ್ ಹೋಗೋಣ. ಎಲ್ಲಿದು? 6th ಬಾಲ್ ಟೋಲ್ ಗೇಟ್. ಓಕೆ. 2000 years later.
ಗೈಸು ಎಲ್ಲಿ ನಾಗರಬಾಯಿ ಹತ್ರ ಇದ್ದೀನಿ. ಇಲ್ಲಿಂದ ಒಂದು ಬಿದ್ದೈತೆ ವಿಜಯನಗರಕ್ಕೆ SBI ಬ್ಯಾಂಕ್ ಅಂತ ಕಾಲನಿ, SBI ಕಾಲನಿ ಅಂತೆ. ಇರಿ ಕಸ್ಟಮರ್ ಕಾಲ್ ಮಾಡಿಬಿಡೋಣ. ಆ ಸೈಡಲ್ಲೂ ಇದ್ದಾರೆ ಅವರು. ಕನೆಕ್ಟ್ ಕಾಲ್ ಕಸ್ಟಮರು ಎಲ್ಲವರು ಯಾರಿಗೊತ್ತು. ಕಾಲ್ ಮಾಡಿದ್ದೀನಿ. ಐ ಪಾಸಿಬಲ್ ಪಿಕಪ್ ಡೆಲಿವರಿ ಬಿಫೋರ್ 8 PM. ಏನದ ಹಾಕೋರೆ. ಹಲೋ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಫಿಟ್ ಶಾಪ್ ಏನಾ? ಹಾಂ हाँ हाँ इस साइड अपोजिट. हाँ सामने हूँ मैडम, फिट शॉप सामने हूँ, खड़ा हूँ. हाँ सामने हूँ मैडम. किधर हो? हाँ किधर हो मैडम? उस साइड हो क्या? और नमूर तिंडी ना. कौन सा मैडम? आप किधर हो मैडम? मैं उसके अपोजिट हूँ, खड़ा हूँ इधर. ओके बन्नी गई कस्टमर बंದರು. ಮೇಡಮ್ OTP ಹೇಳಿ. 5226 ಯಾ 5226. ಓಕೆ ಬನ್ನಿ ಗೈದು, ಎಲ್ಲಿದೆ ಅಂತ ಡ್ರಾಪ್ ನೋಡೋಣ. 4 ಕಿಲೋಮೀಟ್ರು ಮತ್ತು ವಿಜಯನಗರಕ್ಕೆ ಡ್ರಾಪ್ ಐತೆ. ಬನ್ನಿ ಹೋಗೋಣ, ಕೂತ್ಕೊಳ್ಳಿ. ಬನ್ನಿ ಗೈದು ಕಸ್ಟಮರನ್ನು ಡ್ರಾಪ್ ಮಾಡಿಬಿಡೋಣ. ಎಂಟು ಟ್ರಿಪ್ಪು 69 ರೂಪಾಯಿ ಫಸ್ಟಕ್ಕೆ ಮಾಡ್ಕೊಂಡ್ಬಿಟ್ಟಿದೆ ಆಲ್ಮೋಸ್ಟು. ಲೇಟ್ ಫಾರ್ ರೈಡ್. ಬನ್ನಿ ಡ್ರಾಪ್ ಆಯಿತು. ಇದೇನೋ ಎಕ್ಸ್ಟ್ರಾ ಪೇ ಮಾಡಂತ ಹೇಳ್ತೈತೆ. ಓಕೆ ಮೇಡಮ್, ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ ಗೈದು, ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಇದ್ರದ್ದು ಡ್ಯೂಟಿ ಯಾಕೆ ಆಫ್ ಆಯ್ತು? ಇದೇನು ಪೇ ಏನೋ ಅಂತ ಬರ್ತೈತೆ. ಎಷ್ಟು ರೂಪಾಯಿ ಪೇ ಮಾಡ್ಬೇಕು ನಾನು? ಇಲ್ಲಿ ನೋಡ್ತೀನಿ. 57 ರೂಪಾಯಿ ಪೇ ಮಾಡಿಬಿಡೋಣ ಇರಿ ಗೈಸ್. UPI ಫೋನ್ಪೇಯಿಂದ ಮಾಡಿಬಿಡೋಣ ಫಸ್ಟು. ಫೋನ್ಪೇ ಯಾಕಂದರೆ ಇದನ್ನು ಬೀಳಲ್ವಲ್ಲ, ಅದಕ್ಕೆ ಗೈಸು. ಇರಿ ಇದನ್ನು ಪೇಮೆಂಟ್ ಮಾಡಿ ಸಿಗ್ತೀನಿ. ಇರೋದು ಗೈದು ಇದ್ರದ್ದು ಇನ್ಸೆಂಟಿವ್ ಬಂದುಬಿಟ್ಟು 4 ಆರ್ಡ್ರ್ ಕಂಪ್ಲೀಟ್ ಆಯಿತು. 150 ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಓಲಾದಲ್ಲಿ. ಓಲಾ ಬೈಕ್ ಟ್ಯಾಕ್ಸ್ ಹೊಡೆದ್ನಲ್ಲ, 150 ರೂಪಾಯಿ ಇನ್ಸೆಂಟಿವ್. ಇವಾಗ ಇನ್ನೂ 3 ಆರ್ಡ್ರ್ ಹೊಡೆದ್ರೆ 80 ರೂಪಾಯಿ ಬಂತು. ಇವಾಗ ಇನ್ನು 3 ಆರ್ಡ್ರ್ ಹೊಡೆದ್ರೆ ಇದ್ರದ್ದು 7 ಆರ್ಡ್ರ್ ಆದರೆ 150 ರೂಪಾಯಿ ಇನ್ಸೆಂಟ್ ಐತೆ. ನೋಡೋಣ ಯಾವ್ದಾರು ಬಿದ್ದರೆ ಸಿಗ್ತೀನಿ. ಹಿಂಗೆ ಇವಾಗ ಮನೆ ಕಡೆ ಹೋಗ್ತಾ ಇರ್ತೀನಿ. ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಗೈಸು. ಸಿಗ್ತೀನಿ. ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಯ್ತು ಅಂತ ಹೇಳ್ತೀನಿ. ಗೈದು ಎಲ್ಲ ಫುಡ್ಡೇ ಬೀಳ್ತಾ ಇದೆ ಗೈಸ್. ರ್ಯಾಪಿಡೋದಲ್ಲಿ ಇವಾಗ ಒಂದು ಇದನ್ನು ಬಂದಿತ್ತು, ಯಾವುದು ಏರ್ಪೋರ್ಟ್ಗಂತೆ. ಇಲ್ಲಿಂದ ದೇವನಹಳ್ಳಿ 36 ಕಿಲೋಮೀಟ್ರಿಗೆ ಎಷ್ಟು 323 ರೂಪಾಯಿ. ಹಾಂ ಇದೆ ಕೊಟ್ಟು ನೋಡಿ. ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿ 326 ರೂಪಾಯಿ 36 ಕಿಲೋಮೀಟ್ರಿಗೆ. ಅದೇ ಓಲಾ ಊಬರಲ್ಲಿ ಬಿದ್ದರೆ ಸಾಕಪ್ಪ ಅಂತ ಇದ್ದೀನಿ. ತೊಗೊಂಡೇ ಹೋಗಿಬಿಡ್ತೀನಿ. ಏನು ಒಂದೇ ರೋಡ್ ಅಲ್ವಾ, ಅದಕ್ಕೆ ಓಲಾ ಊಬರಲ್ಲಿ ಬಿದ್ದರೆ ಜಾಸ್ತಿ ಅಮೌಂಟ್. ರ್ಯಾಪಿಡಲ್ಲಿ ತುಂಬ ಕಡಿಮೆ ಅಮೌಂಟ್ ಕೊಡ್ತಾನಲ್ಲ. ನೋಡೋಣ ಯಾವ್ದಾರು ಒಂದು ಇಲ್ಲಿಂದ. ಇವಾಗ ಎಲ್ಲಿ ಬಸವೇಶ್ವರ ನಗರ ಹತ್ತತ್ರ ಇದ್ದೀನಿ, ರಾಜಾಜಿನಗರ ಹತ್ತತ್ರ. ನೋಡೋಣ ಇಲ್ಲಿದ್ದು ಯಾವ್ದಾರು ಒಂದು ಬಿದ್ದರೆ ತೊಗೊಂಡು ಹೋಗ್ತೀನಿ. ಓಲಾ ಊಬರಲ್ಲಿ ಬಿದ್ದರೆ ಇದು ಏರ್ಪೋರ್ಟ್ ಟ್ಯಾಕ್ಸಿನ ತೊಗೊಂಡು ಹೋಗ್ತೀನಿ. ರ್ಯಾಪಿಡೋದಲ್ಲಿ ಮಾತ್ರ ಬೀಳ್ತೈತಲ್ಲ ಕಮ್ಮಿ ದುಡ್ಡು. ಅದೇ ಇವಾಗ ಇದರಲ್ಲಾಗಿದ್ರೆ ಒಂದು 400 ರೂಪಾಯಿ ಕೊಟ್ಬಿಡೋನು. ಊಬರಲ್ಲಾಗಿದ್ದರೆ ಜಾಸ್ತಿ ದುಡ್ಡು ಕೊಟ್ಬಿಡ್ತಾನಲ್ಲ, ಅದಕ್ಕೆ ಇರಿಗೆ ಸಿಗ್ತೀನಿ. ಗಾಯ್ಸ್ ಒಂದು ಆರ್ಡ್ರ್ ಬಿತ್ತು ರ್ಯಾಪಿಡೋದಲ್ಲಿ. ಜಾಳಹಳ್ಳಿ ದೊಡ್ಡ ಮೌಸ ಅಂದ್ರೆ ಕೃಷ್ಣ ಟೆಂಪಲ್ ರೋಡ್ ಅಂತ, ನಮ್ಮ ಏರಿಯಾ ಕಡೆನೇ. ಇಲ್ಲಿಂದ ಒಂದು 80 ರೂಪಾಯಿ ಬಿದ್ದುಬಿಟ್ಟೈತೆ. ಪರವಾಗಿಲ್ಲ, ಮನೆ ಕಡೆ ಬಿದ್ದುಬಿಡ್ತಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದದು ಓಲಾ ಊಬರಲ್ಲಿ ಒಂದು ಬೀಳಿಲ್ಲ. ಅಟ್ಲೀಸ್ಟ್ ರ್ಯಾಪಿಡೋದಲ್ಲ ಒಂದು ಬಿತ್ತಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಹಾಂ ಓಕೆ ಸರ್. ಗೈಸ್ ಇಲ್ಲಿ ಇವಾಗ ಲಾಸ್ಟ್ ಡ್ರಾಪ್ ಕೊಟ್ಬಿಟ್ಟೆ. ನಮ್ಮ ಮನೆ 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸರ್ 81 ಸ್ಕ್ಯಾನರಾ ತೋಡಿ. 81 ಕ್ಯಾಶು ಕಲೆಕ್ಟ್ ಮಾಡಿಕೊಂಡೆ. ಇದೇನು ಡ್ಯೂಟಿ ಆದ್ರೆ ಆಫ್ ಮಾಡೋಕ್ಕೆ ಬಿಟ್ರು. ಡನ್. ಓಕೆ ಸರ್, ಆಗಿದೆಯಾ? ಆಗಿದೆ. ಓಕೆ ಗೈಸು, ಬೆಳಗ್ಗೆ ಅಂತೀನಿ ಮಧ್ಯಾಹ್ನ ಹಿಡಿದು ಓಲಾದಲ್ಲಿ ಎಷ್ಟು ಹೊಡೆದಿದ್ದೀನಿ ಅಂದರೆ ಇರಿ ತೋರಿಸ್ತೀನಿ. ಊಬರಲ್ಲೂ ಎಷ್ಟೋ 1-2 ಆರ್ಡ್ರ್ ಹೊಡೆದಿದ್ದೆ, ಇರಿ ತೋರಿಸ್ತೀನಿ. ಓಲಾದಲ್ಲಿ ಬಂದುಬಿಟ್ಟು ಓಪನ್ ಆಗೋ ದೇವ್ರೆ. ಇದೇ ಅಪ್ಲಿಕೇಶನ್ ಓಪನ್ ಆಗಲ್ಲಪ್ಪ ಬೇಗ.
ಎಷ್ಟು 470 ರೂಪಾಯಿ ಓಲಾದಲ್ಲಿ ಹೊಡೆದಿದ್ದೀನಿ. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಹೊಡೆದಿದ್ದೀನಪ್ಪ ಅಂದರೆ 274. ಊಬರಲ್ಲಿ ಒಂದೆರಡು ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟೇ. ಆಲ್ಮೋಸ್ಟು ಒಂದು 800-900 ರೂಪಾಯಿನ ಹೊಡೆದಿದ್ದೀನಿ ಅನ್ಕೋತೀನಿ. ಪರವಾಗಿಲ್ಲ ಬೈಕ್ ಟ್ಯಾಕ್ಸಿ. ಅದು ಆಲ್ಮೋಸ್ಟ್ ಮಧ್ಯಾಹ್ನ 2:30ಇಂದ 3 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ. ತಿರುಗಿ 9:30 ಆಯಿತು. ಆಲ್ಮೋಸ್ಟ್ ಒಂದು 6 ಅವರ್ ಅಂದ್ಕೊಳ್ಳಿ ಗೈಸು. ಪರವಾಗಿಲ್ಲ 6 ಅವರಲ್ಲಿ ಒಂದು 800 ಅಂದ್ರೂ ಪರವಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.